ನಮಸ್ಕಾರ. ನೋಡಿ, ನಮ್ಮ ಜೀವನದಲ್ಲಿ ಎಲ್ಲವೂ ಸರಿಗಿದ್ರೂ ಕೂಡ ಕಾರಣ ಇಲ್ದೇನೆ ನನಗೆ ಬೇಜಾರಾಗ್ತಾ ಇದೆ. ನನಗೆ ಎಲ್ಲವೂ ಇದ್ರೂ ಕೂಡ ಆ ಸುಖ ಸಂತೋಷ ಯಾಕೋ ಸಿಗ್ತಾ ಇಲ್ಲ. ಕಾರಣ ಇಲ್ಲದೆ ನನ್ನ ಆರೋಗ್ಯ ತಪ್ತಾ ಇದೆ. ಏನಿದ್ರೂ ಕೂಡ ಅದನ್ನ ಸವಿಸೋ ಹಾಗೆ ನನ್ನ ಜೀವನ ಇಲ್ಲ. ಯಾಕಿರ್ಬೋದು? ಇದಕ್ಕೆ ಕಾರಣ ಏನು? ನೋಡಿ, ಉಪನಿಷತ್ ಕಾಲದಿಂದ ಕೂಡ ಚಕ್ರಗಳ ಬಗ್ಗೆ ಬಹಳಷ್ಟು ಮಹತ್ವತೆಗಳು ಕೊಟ್ಟಿದ್ರು. ಶಾಂಡಿಲ್ಯ ಉಪನಿಷದಲ್ಲೂ ಕೂಡ ಅರೌಂಡ್ 600 ಟು 800 ಬಿಸಿಯಲ್ಲಿ ಕೂಡ ನಮ್ಮ ಈ ಚಕ್ರದ ಬಗ್ಗೆ ಮಹತ್ವತೆಯನ್ನ ಕೊಟ್ಟಿದ್ರು. ಚಕ್ರಗಳಂದ್ರೆ ಏನು? ಚಕ್ರಗಳ ಮಹತ್ವತೆ ಏನು? ಒಂದು ಚಕ್ರ ಇಂಬ್ಯಾಲೆನ್ಸ್ ಆದ್ರೆ ನಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಏರುಪೇರಾಗತ್ತೆ? ಮನೆಯಲ್ಲೇ ನಿಮ್ಮನ್ನ ನೀವು ಹೇಗೆ ಹೀಲ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಚಕ್ರಗಳ ಎಪಿಸೋಡ್ ಅನ್ನ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ದೇಹದಲ್ಲಿ 77,000 ನಾಡಿಗಳಿವೆ. ಆ 77,000 ನಾಡಿಗಳಲ್ಲಿ 114 ಇಂಪಾರ್ಟೆಂಟ್ ನೋಡ್‌ಗಳಿದೆ. ಆ ಇಂಪಾರ್ಟೆಂಟ್ ನೋಡ್‌ಗಳಲ್ಲಿ 7 ಇಂಪಾರ್ಟೆಂಟ್ ನೋಡ್‌ಗಳಿದೆ. ಅವೇ ಈ ಚಕ್ರಗಳು. ನಮ್ಮ ದೇಹದಲ್ಲಿ ಹಲವಾರು ಚಕ್ರಗಳಿರುತ್ತೆ. ಆದ್ರೆ ಈ 7 ಚಕ್ರ ಮೋಸ್ಟ್ ಇಂಪಾರ್ಟೆಂಟ್. ಒಂದೊಂದು ಚಕ್ರ ಇಂಬ್ಯಾಲೆನ್ಸ್ ಆದ್ರೂ ಕೂಡ ನಮ್ಮ ಹಣದಲ್ಲಿ ಏರುಪೇರು, ನಮ್ಮ ರಿಲೇಶನ್‌ಶಿಪ್ ಅಲ್ಲಿ ಏರುಪೇರು, ಮಾನಸಿಕವಾಗಿ ಏರುಪೇರುಗಳನ್ನ ನಾವು ನೋಡ್ತಾ ಇರ್ತೀವಿ. ಆದ್ರೆ ಇದನ್ನ ಸುಲಭವಾಗಿ ಮನೆಯಲ್ಲಿ ನಾವು ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೋಬಹುದು. ಹಾಗಾಗಿ ಏನಿದೆ ಚಕ್ರಗಳು? ಯಾವ್ಯಾವ ಚಕ್ರಗಳಿವೆ? ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನಿದನ್ನ ಹೇಳ್ತಾ ಹೋಗ್ತೀನಿ. ಪ್ರತಿಯೊಂದು ಸಂಚಿಕೆಯಲ್ಲೂ ಒಂದೊಂದು ಚಕ್ರಗಳ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಅದರಲ್ಲಿ ವ್ಯತ್ಯಾಸ ಆದ್ರೆ ಹೇಗಿರುತ್ತೆ? ಅದನ್ನ ನಾವು ಮನೆಯಲ್ಲೇ ಹೇಗೆ ಹೀಲ್ ಮಾಡ್ಕೊಳ್ಳೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಅಂತ ಹೇಳಿದ್ರೆ, ಆ ಬಿಲ್ಡಿಂಗಿಗೆ ಇಂಪಾರ್ಟೆಂಟ್ ಆಗಿರೋದು ಏನು? ಫೌಂಡೇಶನ್, ಬುನಾದಿ ಅಲ್ವಾ? ಎಲ್ಲಿ ಒಂದು ಸ್ವಲ್ಪ ಬುನಾದಿ ಆ ಕಡೆ ಈ ಕಡೆ ಆದ್ರೆ ಬಿಲ್ಡಿಂಗೇ ಕೊಲಾಪ್ಸ್ ಆಗ್ಬಿಡುತ್ತೆ. ಹಾಗೆ ನಮ್ಮಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಚಕ್ರ ಯಾವ್ದಪ್ಪ ಅಂತ ಹೇಳಿದ್ರೆ ಮೂಲಾಧಾರ ಚಕ್ರ. ಏನಿದು ಮೂಲಾಧಾರ ಚಕ್ರ ಅಂತ ಹೇಳಿದ್ರೆ, ಇದು ನಮ್ಮ ಸ್ಪೈನ್ ಬೇಸ್ ಅಲ್ಲಿ ಇರುತ್ತೆ. ಇದು ಹೇಗಪ್ಪ ಇರುತ್ತೆ ಅಂತ ಹೇಳಿದ್ರೆ ಒಂದು ಕೆಂಪು ಆಕಾರದಲ್ಲಿ ಇರುತ್ತೆ. ರೆಡ್ ಕಲರ್. ಬೀಟ್ರೂಟ್ ರೆಡ್ ನೋಡಿದೀರಲ್ವಾ? ಆ ಕಲರ್ ಅಲ್ಲಿ ಇರುತ್ತೆ. ಇದು ಚಕ್ರ ಯಾವಾಗ್ಲೂ ಸ್ಪಿನ್ ಆಗ್ತಾ ಇರುತ್ತೆ. ಯಾವಾಗಾದ್ರೂ ನಮ್ಮ ಚಕ್ರ ಬ್ಲಾಕ್ ಆದ್ರೆ ನಮಗೆ ಕಾರಣವಿಲ್ಲದೆ ಅಭದ್ರತೆ ಕಾಡ್ತಾ ಹೋಗುತ್ತೆ. ಮೊದಲು ನಾನು ತುಂಬಾ ಚೆನ್ನಾಗಿದ್ದೆ. ಆದ್ರೆ ನಂಗೆ ಇವಾಗ ಕಾರಣನೇ ಇಲ್ಲ. ಆದ್ರೂ ಕೂಡ ಸಿಕ್ಕಾಪಟ್ಟೆ ಸಿಟ್ಟು ಬರ್ತಾ ಹೋಗುತ್ತೆ. ಡೌಟ್ ಪಡ್ತಾ ಇದ್ದೀನಿ. ಏನೋ ಒಂಥರ ನನ್ನ ಬಾಡಿ ಮೇಲೆ ನನಗೆ ಒಂದು ಕಾನ್ಫಿಡೆನ್ಸ್ ಇಲ್ಲ. ತುಂಬಾನೇ ಇನ್ಸೆಕ್ಯೂರಿಟಿ ನನಗೆ ನನ್ನ ಬಗ್ಗೆ ಕಾಡ್ತಾ ಇದೆ. ನನ್ನ ಸಂಗಾತಿ ಮೇಲೆ ನಾನು ಡೌಟ್ ಪಡ್ತಾ ಇದ್ದೀನಿ. ಹಣ ಬರುತ್ತೆ. ಆದ್ರೆ ಹಣ ನನ್ನ ಕೈಯಲ್ಲಿ ಇರೋದೇ ಇಲ್ಲ. ಏನೋ ಯಾರೋ ಒಬ್ರು ಮೋಸ ಮಾಡ್ಬಿಡ್ತಾರೆ ಅಥವಾ ಹಣ ಕೈಯಲ್ಲಿ ನಿಲ್ಲದೇ ಇಲ್ಲ. ಇದೆಲ್ಲವೂ ಆಗೋದು ಮೂಲಾಧಾರ ಚಕ್ರ. ಯಾವಾಗ ಮೂಲಾಧಾರ ಚಕ್ರ ವೀಕ್ ಇರುತ್ತೆ, ನಮ್ಮ ಕಾಲಲ್ಲಿ ತುಂಬಾನೇ ಕಾಲ್ ನೋವು ಬರೋದು, ಕಾಲಲ್ಲಿ ಶಕ್ತಿ ಇಲ್ಲದೆ ಇರೋದಾಗಿರೋದಾಗಿರ್ಬೋದು, ಸ್ಟ್ರೆಂತ್ ಇರಲ್ಲ, ನಡಿಯಕ್ ಆಗ್ತಾ ಇರಲ್ಲ, ಸೊಂಟದ ಹತ್ರ ತುಂಬಾನೇ ನೋವಾಗ್ತಾ ಇರೋದು, ಇದೆಲ್ಲವೂ ಕೂಡ ಮೂಲಾಧಾರ ಚಕ್ರ ವೀಕ್ ಆದ್ರೆ ಆಗ್ತಾ ಹೋಗುತ್ತೆ. ಮೂಲಾಧಾರದ ಚಕ್ರ ಬಣ್ಣ ಬಂದು ರೆಡ್ ಕಲರ್. ಇದು ಏನಾದ್ರೂ ಬ್ಲಾಕ್ ಆದ್ರೆ ಹೇಗಪ್ಪ ಹೀಲ್ ಮಾಡ್ಕೊಳ್ಳೋದು ಅಂತಂದ್ರೆ, ನೋಡಿ, ನೀವು ಯಾವಾಗ ಹೀಲ್ ಮಾಡ್ತಾ ಹೋಗ್ತಿರೋ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ಕ್ಲೆನ್ಸಿಂಗ್. ಈಗ ಹೇಗೆ ನಾವು ಮನೆಯೆಲ್ಲ ಕ್ಲೆನ್ಸ್ ಮಾಡ್ತಾ ಹೋಗ್ತೀವೋ ನಮ್ಮ ದೇಹದ ಆರಾ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಇದು ಸೈಂಟಿಸ್ಟ್ ಕೂಡ ಪ್ರೂವ್ ಮಾಡಿದ್ದಾರೆ. ನೋಡಿ, ನಾನಿವಾಗ ನಿಮ್ಮ ಮುಂದೆ ಕೂತಿದ್ದೀನಿ. ನನಗೆ 3 ರೀತಿಯ ದೇಹ ಇದೆ. ಏನಿದು 3 ರೀತಿ ದೇಹ ಅಂತ ಹೇಳಿದ್ರೆ, ಇದು ನಾನು ಕೂತಿರ್ತಕ್ಕಂಥದ್ದು ಏನ್ ನೀವು ನೋಡ್ತಾ ಇದ್ದೀರಾ ಕಣ್ಣಾರೆ, ಅದು ಫಿಸಿಕಲ್ ಬಾಡಿ. ಎಮೋಷನಲ್ ಬಾಡಿ ಅಂತ ಹೇಳ್ತಾರೆ. ನೋಡಿ, ಫಿಸಿಕಲ್ ಬಾಡಿ ಅನ್ನೋದು ಪ್ರತಿ ಕ್ಷಣಕ್ಕಿಂತ ಕ್ಷಣಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ. ಎಮೋಷನಲ್ ಬಾಡಿ ಅಂತ ಇರುತ್ತೆ. ಎಮೋಷನಲ್ ಬಾಡಿ ಅಂತ ಹೇಳಿದ್ರೆ, ಈಗ ನಾನು ನಗ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಆದ್ಮೇಲೆ ನನಗೇನಾದ್ರೂ ಒಂದು ಇನ್ಸಿಡೆಂಟ್ ಆದ್ರೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗ್ತಾ ಹೋಗುತ್ತೆ. ನಮ್ಮ ಎಮೋಷನ್ಸ್ ಏರುಪೇರು ಆಗ್ತಾ ಇರುತ್ತೆ. ಈಗ ಯಾವುದೋ ಒಂದು ಹಾಡನ್ನ ಕೇಳ್ತಾ ಇರ್ತೀರಾ, ಅದು ತುಂಬಾ ಇಷ್ಟ ಇರುತ್ತೆ. ಇನ್ನು 6 ತಿಂಗಳು ಬಿಟ್ಟು ಆ ಹಾಡು ನಿಮ್ಗೆ ಇಷ್ಟ ಇರಲ್ಲ. ಯಾವುದೋ ಒಂದು ವ್ಯಕ್ತಿ ತುಂಬಾನೇ ಇಷ್ಟ ಪಡ್ತಿರ್ತೀರಾ. ಒಂದ್ ಸ್ವಲ್ಪ ದಿನ ಆದ್ಮೇಲೆ ಆ ವ್ಯಕ್ತಿ ಮೇಲೆ ನಿಮ್ಗೆ ಇಷ್ಟೊಂದು ಅಸಮಾಧಾನ ಇರುತ್ತೆ. ಹಾಗೆ ನಮ್ಮ ಎಮೋಷನಲ್ ಬಾಡಿ ವೇರಿ ಆಗ್ತಾ ಇರುತ್ತೆ. ಮೆಂಟಲ್ ಬಾಡಿ ಅನ್ನೋದೇನಿದೆ, ಇವತ್ತು ನಾನು ನಿಮ್ಮ ಮುಂದೆ ಏನ್ ಕೂತಿದ್ದೀನಿ ಸೌಜನ್ಯ ಎಂಬ ಹೆಸರಲ್ಲಿ, ಇದು ನನ್ನ ಫಿಸಿಕಲ್ ಬಾಡಿ ಅಪಿಯರೆನ್ಸ್. ಮೆಂಟಲ್ ಬಾಡಿ ಅಂತ ಹೇಳಿದ್ರೆ, ನಾನು ಈ ಕಾಸ್ಟ್ಯೂಮ್ ಅನ್ನ ಬಿಟ್ಟು ಹೋದಾಗ ನಮ್ಮ ಎಮೋಷನ್ಸ್, ನಮ್ಮ ಸೋಲ್, ಆತ್ಮ ಅಂತ ಕರಿತಿರೋ, ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ಹೇಳೋದಲ್ವಾ, ನೋಡು ನೀನು ಆತ್ಮಸಾಕ್ಷಿಯಾಗಿ ಹೇಳ್ಕೊಂಡು ನೋಡು ಅಂತ. ಆತ್ಮನೇ ಪರಮಾತ್ಮ ಅಂತ ಎಷ್ಟೋ ಕಡೆ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಆತ್ಮಕ್ಕೆ ಅದರದೇ ಆದ ಶಕ್ತಿ ಇರುತ್ತಂತೆ. ಅದು ಏನನ್ನ ಬೇಕಾದ್ರೂ ಮ್ಯಾನಿಫೆಸ್ಟ್ ಮಾಡೋ ಶಕ್ತಿ ಇರುತ್ತಂತೆ. ಇದು ಮೆಂಟಲ್ ಬಾಡಿಗೆ ಸಂಬಂಧಪಟ್ಟದ್ದು. ಸೊ ಹಾಗಾಗಿ ನಾವು ಪ್ರತಿಯೊಂದು ನಮ್ಮ ಬಾಡಿ ಏನ್ ಕಾಣಿಸ್ತಿದೆಯೋ ಅದೊಂದೇ ಅಲ್ಲ, ನಮ್ಮಲ್ಲಿ 3 ರೀತಿಯ ಬಾಡಿ ಕೂಡ ಇದೆ.
ಹಾಗೆ ಆರಾ ಅನ್ನೋದು ಸೈಂಟಿಸ್ಟ್ ಕೂಡ ಪ್ರೂವ್ ಮಾಡಿದ್ದಾರೆ. ಏನಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ನಿಮ್ಮ ಆರಾ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ನೀವು ಖುಷಿಯಾಗಿದ್ರೆ ನಿಮ್ಮ ಆರಾ ಎಕ್ಸ್‌ಪ್ಯಾಂಡ್ ಆಗ್ತಾ ಹೋಗುತ್ತೆ. ನೋಡಿ ಖುಷಿ, ಹ್ಯಾಪಿನೆಸ್, ಜಾಯ್ ಇದೆಲ್ಲವೂ ಕೂಡ ಹೈಯೆಸ್ಟ್ ಸ್ಪೆಕ್ಟ್ರಮ್ ಫೀಲಿಂಗ್ಸು. ದುಃಖ, ಜೆಲಸಿ, ಗಿಲ್ಟು ಇದೆಲ್ಲವೂ ಕೂಡ ಲೋಯೆಸ್ಟ್ ಫ್ರೀಕ್ವೆನ್ಸಿ. ಅದಕ್ಕೆ ನಾವು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಯಾರನ್ನೂ ದ್ವೇಷ ಮಾಡಬೇಡಿ, ಕೋಪ ಮಾಡ್ಕೋಬೇಡಿ, ಅಸೂಯೆ ಮಾಡ್ಕೋಬೇಡಿ. ಇದೆಲ್ಲವೂ ಕೂಡ ನೆಗೆಟಿವ್ ವೈಬ್ರೇಷನ್. ನೀವು ಯಾವಾಗ ನೆಗೆಟಿವ್ ಆಗಿರ್ತೀರಾ, ನಿಮ್ಮ ಲೈಫಲ್ಲೂ ಕೂಡ ಅಂಥದ್ದೇ ಒಂದು ಸೀಕ್ವೆನ್ಸನ್ನು ಅಟ್ರಾಕ್ಟ್ ಮಾಡ್ತಾ ಇರ್ತೀರಾ. ಅದೇ ಪರಮಾತ್ಮನ ಬಗ್ಗೆ ಯೋಚನೆ ಮಾಡಿ, ಯಾವಾಗಲೂ ಹೈ ವೈಬ್ರೇಷನಲ್ ಥಾಟ್ಸಲ್ಲಿ ಇರ್ತೀರಾ. ಯಾವಾಗೂ ಸ್ಪಿರಿಚುವಲ್ ಯಾವಾಗಲೂ ಅಷ್ಟೇ ಪರಮಾತ್ಮ ಅನ್ನೋನು ಹೈ ವೈಬ್ರೇಷನಲ್ ಥಾಟ್ಸಲ್ಲಿ ಇರ್ತಾರೆ. ಸೊ ಯಾವಾಗ ನಾವು ಪರಮಾತ್ಮನ ಬಗ್ಗೆ ಯೋಚನೆ ಮಾಡ್ತಿರ್ತೀವೋ ಅದು ನಾವಾಗ್ತೀವಿ. ಬೇಕಾದ್ರೆ ಟ್ರೈ ಮಾಡಿ. ನೀವು ಯಾರನ್ನಾರು ದ್ವೇಷ ಮಾಡೋರನ್ನ ಪದೇ 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 ನೆನೆಸ್ಕೊತಾ ಇರಿ. ನಿಮ್ಮ ವೈಬ್ರೇಷನ್ ಎಷ್ಟು ಲೋ ಆಗಿರುತ್ತೆ. ಅದೇ ಪರಮಾತ್ಮನ ಬಗ್ಗೆ ಯೋಚನೆ ಮಾಡ್ತಾ ಹೋಗಿ. ನಿಮ್ಮ ವೈಬ್ರೇಷನ್ ಎಷ್ಟು ಖುಷಿಯಾಗಿರ್ತೀರಾ. ಏನೋ ಒಂಥರ ಆನಂದ ಇರುತ್ತೆ. ಏನೋ ಒಂಥರ ಮನಸ್ಸಿಗೆ ತೃಪ್ತಿ ಇರುತ್ತೆ. ಮತ್ತೆ ನಾವು ವಾಪಸ್ ಬರೋದಾದ್ರೆ ಮೂಲಾಧಾರ ಚಕ್ರ ಇಂಬ್ಯಾಲೆನ್ಸ್ ಆದ್ರೆ ಈ ರೀತಿಯ ಮನಸ್ಸಲ್ಲಿ ಏರುಪೇರುಗಳು ಶುರುವಾಗ್ತಾ ಹೋಗುತ್ತೆ. ಕೋಪಗಳು ಬರ್ತಾ ಹೋಗುತ್ತೆ. ಇನ್ಸೆಕ್ಯೂರಿಟಿ ಬರುತ್ತೆ. ಹಣ ನಿಲ್ಲಲ್ಲ. ಇದೆಲ್ಲವೂ ಕೂಡ ಮೈ ಮೂಲಾಧಾರ ಚಕ್ರ ಇಂಬ್ಯಾಲೆನ್ಸ್ ಆದ್ರೆ ಆಗ್ತಕ್ಕಂಥದ್ದು. ಮೂಲಾಧಾರ ಚಕ್ರವನ್ನ ಹೀಲ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಬೆಳಗ್ಗೆ ಎದ್ದ ಕೂಡಲೇ ಒಂದು ಹಿಡಿಯಷ್ಟು ಸಾಲ್ಟ್ ವಾಟರ್ ಅನ್ನ ಹಾಕಿ ಸ್ನಾನ ಮಾಡಿ. ಯಾವಾಗ ನೀವು ನೋಡಿ ಎಷ್ಟೋ ಸತಿ ನಿಮ್ಗೆ ದಣದು ಬಂದಿರ್ಬೋದು, ಮಾಲಿಗೆ ಹೋಗಿರ್ಬೋದು, ಎಷ್ಟೊಂದು ಎನರ್ಜಿ ಜೊತೆ ಕಾಂಟ್ಯಾಕ್ಟಿಗೆ ಬರ್ತೀರಾ ಅಲ್ವಾ? ಹಾಗಾಗಿ ಆ ಎನರ್ಜಿ ಎಲ್ಲ ನಿಮ್ಮಲ್ಲಿರ್ತಕ್ಕಂಥ ಎನರ್ಜಿ ಡ್ರೈನ್ ಆಗಿರೋದನ್ನ ಮತ್ತೆ ರೆಪ್ಲೆನಿಶ್ ಮಾಡಬೇಕಾದ್ರೆ ಸಾಲ್ಟ್ ವಾಟರ್ ಬಾತ್ ಅನ್ನ ಮಾಡಿ. ಎಷ್ಟೋ ಸತಿ ನಿಮ್ಗೆ ನೋಡಿ ತುಂಬಾನೇ ಡ್ರೈನ್ ಆಗಿರುತ್ತೆ. ಒಂದು ಹಿಡಿ ಉಪ್ಪನ್ನ ಒಂದು ಬಕೆಟಿಗೆ ಹಾಕಿ ಸ್ನಾನ ಮಾಡಿ ಎಷ್ಟು ರಿಫ್ರೆಶಿಂಗ್ ಆಗಿರ್ತೀರಾ ಅಂತ. ಅದಲ್ಲದೆ ಮತ್ತೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಕೆಂಪು ಬಣ್ಣದ ಆಹಾರವನ್ನ ಸ್ವೀಕರಿಸಲಿಕ್ಕೆ ಶುರು ಮಾಡಿ. ಬೀಟ್ರೂಟ್ ಆಗಿರ್ಬೋದು, ಟೊಮ್ಯಾಟೊ ಆಗಿರ್ಬೋದು, ಇದೆಲ್ಲವೂ ಅರ್ತ್ ಎಲಿಮೆಂಟ್ ಇರ್ತಕ್ಕಂತಹ ಯಾವ್ದ್ಯಾವ್ದು ಫ್ರೂಟ್ಸ್ ಇರುತ್ತೋ ಅದನ್ನ ತಗೊಳ್ಳಿಕ್ಕೆ ಶುರು ಮಾಡಿ. ಕೆಂಪು ಬಣ್ಣದ್ದು. ಯಾಕಂತ ಹೇಳಿದ್ರೆ ಮೂಲಾಧಾರದ ಚಕ್ರದ ಅಧಿಪತಿಯಾಗಿರ್ತಕ್ಕಂಥ ಗಣಪತಿ. ಅದಕ್ಕೆ ನಾವು ಗಣಪತಿಗೆ ಪೂಜೆ ಮಾಡುವಾಗ ಕೆಂಪು ಮಂತ್ರಾಕ್ಷತೆಯನ್ನ ಹಾಕ್ತಿವಿ, ಕೆಂಪು ಹೂವನ್ನ ಇಡ್ತಾ ಹೋಗ್ತೀವಿ. ಸೊ ಅದಕ್ಕೆ ಅಧಿಪತಿ ಯಾರಪ್ಪ ಅಂತ ಹೇಳಿದ್ರೆ ಮೂಲಾಧಾರ ಚಕ್ರ. ಮತ್ತೆ ಅದನ್ನ ಹೀಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಗೆ ತುಂಬಾನೇ ಇಂಬ್ಯಾಲೆನ್ಸ್ ಆಗ್ತಿದೆ, ಹಣ ನಿಲ್ತಾ ಇಲ್ಲ ಅಂತ ಹೇಳಿದ್ರೆ ರೆಡ್ ಅಗೆಟೆ ಅಥವಾ ರೆಡ್ ಜಾಸ್ಪರ್ ರೆಡ್ ಜಾಸ್ಪರ್ ಕ್ರಿಸ್ಟಲ್ಸ್ ಅನ್ನ ಕೂಡ ಹಾಕ್ಬೋದು. ಕ್ರಿಸ್ಟಲ್ಸ್ ಅನ್ನ ಕೂಡ ಅದರದೇ ಆದ ರೀತಿ ಇದೆ. ಕ್ರಿಸ್ಟಲ್ಸ್ ನಿಮ್ಮನ್ನ ಏನು ಬೇಕಾದ್ರೂ ನಿಮ್ಗೆ ಏನಂತ ಹೇಳಿದ್ರೆ ಏನು ಬೇಕಾದ್ರೂ ಅದನ್ನ ಮ್ಯಾನಿಫೆಸ್ಟ್ ಮಾಡೋ ಪ್ರಾಪರ್ಟೀಸ್ ಇರುತ್ತೆ. ಎಕ್ಸಾಂಪಲ್ ನೀವು ಏನೋ ಒಂದು ಕೆಲಸ, ಜಾಬ್ ಯಾವ್ದಾರನಾದ್ರೂ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಕ್ರಿಸ್ಟಲ್ಸ್ ಅನ್ನ ಯೂಸ್ ಮಾಡಿದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಪ್ರೋಸೆಸ್ ಬೇಗನೆ ಆಗುತ್ತೆ. ಮಲ್ಟಿಪ್ಲೈ ಆಫ್ 10 ಟೈಮ್ಸ್ ಅಂತ ಹೇಳ್ಬೋದು. ಅಷ್ಟು ಬೇಗ ಮ್ಯಾನಿಫೆಸ್ಟೇಷನ್ ಮಾಡೋ ಶಕ್ತಿ ಕ್ರಿಸ್ಟಲ್ಸ್ ಇರುತ್ತೆ. ಕ್ರಿಸ್ಟಲ್ಸ್ ಕೂಡ ಹೈ ವೈಬ್ರೇಷನ್ ಇರ್ತಕ್ಕಂತಹ ಸ್ಟೋನ್ಗಳಾಗಿರ್ಬೇಕು. ಯಾವುದೇ ತರ ಪ್ಲಾಸ್ಟಿಕ್ ಇರಬಾರ್ದು. ಪ್ಯೂರ್ ಕ್ರಿಸ್ಟಲ್. ಇದನ್ನ ರೆಡ್ ಜಾಸ್ಪರ್ ಅಂತ ಕರೀತಾರೆ ಅಥವಾ ರೆಡ್ ಅಗೆಟೆ ಆಗಿರ್ಬೋದು, ಬ್ಲ್ಯಾಕ್ ಟರ್ಮಲೈನ್ ಆಗಿರ್ಬೋದು. ಇಂಥ ಕ್ರಿಸ್ಟಲ್ಗಳನ್ನ ಯೂಸ್ ಮಾಡಿದ್ರೆ ಕೂಡ ನಿಮ್ಮ ರೂಟ್ ಚಕ್ರ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಮೊದಲನೇದಾಗಿ ಕ್ರಿಸ್ಟಲ್ ಅನ್ನ ಹೇಗೆ ಯೂಸ್ ಮಾಡೋದಂತ ಹೇಳ್ಕೊಡ್ತೀನಿ. ಕ್ರಿಸ್ಟಲ್ ಅನ್ನ ಸಾಲ್ಟ್ ವಾಟರ್ ಅಲ್ಲಿ ಕ್ಲೆನ್ಸ್ ಮಾಡ್ಬೇಕು. ಹೇಗೆ ನಿಮ್ಮ ದೇಹವನ್ನ ನೀವು ಸಾಲ್ಟ್ ವಾಟರ್ ಕ್ಲೆನ್ಸ್ ಮಾಡಿದ್ರೋ ಅದೇ ರೀತಿ ಕ್ರಿಸ್ಟಲ್ಸ್ ಅನ್ನ ಸಾಲ್ಟ್ ವಾಟರ್ ಅಲ್ಲಿ ಕ್ಲೆನ್ಸ್ ಮಾಡ್ಬೇಕು. ನಂತರ ನಿಮ್ಮ ಮನೇಲಿ ಇರ್ತಕ್ಕಂಥ ಊದ್ಕಡ್ಡಿ ಆಗಿರ್ಬೋದು ಅಥವಾ ಸೇಜ್ ಅಂತ ಕರೀತಾರೆ, ಇದನ್ನೆಲ್ಲ ಕ್ಲೆನ್ಸ್ ಮಾಡ್ಲಿಕ್ಕೆ, ಅಥವಾ ಯಾವುದೋ ಒಂದು ಧೂಪ ತಗೊಂಡು ಹೀಗೆ ಇದನ್ನ ಕ್ಲೆನ್ಸ್ ಮಾಡಿದ್ರೆ ಸಾಕು. ಆಯ್ತಾ? ಅದಲ್ಲದೆ ನಂತರ ಇದಕ್ಕೆ ಪ್ರೋಗ್ರಾಮ್ ಮಾಡ್ಬೇಕು. ಇದಕ್ಕೆ ಸ್ವಂತ ಬುದ್ಧಿ ಇರಲ್ಲ. ನೀವು ಅದನ್ನ ಪ್ರೋಗ್ರಾಮ್ ಮಾಡ್ಬೇಕು. ಎಕ್ಸಾಂಪಲ್, ನಾನು ಉನ್ನತವಾದ ಕೆಲಸದಲ್ಲಿದ್ದೇನೆ, ನಾನು ತಿಂಗಳಿಗೆ 2 ಲಕ್ಷವನ್ನ ದುಡಿತಾ ಇದ್ದೀನಿ, ನಾನು ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೇನೆ. ಹೀಗೆ ಎಲ್ಲವನ್ನು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಆಲ್ರೆಡಿ ಆಗೋಗಿರೋ ರೀತಿಯಲ್ಲಿ ಮಾತಾಡ್ತಾ ಹೋಗ್ಬೇಕು. ಇದು ನಿಮ್ಮ ಮ್ಯಾನಿಫೆಸ್ಟೇಷನ್ ಪ್ರೋಗ್ರೆಸ್ ಅನ್ನ ಶುರು ಮಾಡ್ತಾ ಹೋಗುತ್ತೆ. ಅದಲ್ಲದೆ ರೂಟ್ ಚಕ್ರವನ್ನ ಹೀಲ್ ಮಾಡ್ಲಿಕ್ಕೆ ಬೀಜಾಕ್ಷರ ಮಂತ್ರ ಇದೆ. ಏನಪ್ಪಾ ಅಂತ ಹೇಳಿದ್ರೆ ಮೆಲ್ಲಗೆ ನನ್ನ ಜೊತೆ ಶುರು ಮಾಡಿ. ಕ್ಲೋಸ್ ಯುವರ್ ಐಸ್. ಮೆಲ್ಲಗೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿ. ಇನ್ಹೇಲ್, ಹೊಕ್ಕಳು ನಾಭಿ ತನಕ ಮೆಲ್ಲಗೆ ಉಸಿರನ್ನ ತಗೊಳ್ಳಿ. ಎಕ್ಸೇಲ್ ಥ್ರೂ ಯೋರ್ ಮೌತ್. ಮೆಲ್ಲಗೆ ಹೊಕ್ಕಳು ನಾಭಿಯಿಂದ ಉಸಿರನ್ನ ಬಿಡಿ. ಇನ್ಹೇಲ್, ಮೆಲ್ಲಗೆ ಉಸಿರನ್ನ ತಗೊಳ್ಳಿ. Exhale through your mouth. Inhale once again. ಹೊಕ್ಕಳು ನಾಭಿ ತನಕ ಮೆಲ್ಲಗೆ ಉಸಿರನ್ನ ತಗೊಳ್ಳಿ. Slowly exhale through your mouth. ನನ್ನ ಜೊತೆ ಹೇಳಿ. ಓಂ ಲಂ ಹೋ ಶುದ್ಧಿ ಶುದ್ಧಿ. ಓಂ ಲಂ ಹೋ ಶುದ್ಧಿ ಶುದ್ಧಿ.
ಓಂ ಲಂ ಹೋ ಶುದ್ಧಿ ಶುದ್ಧಿ. ಓಂ ಲಂ ಹೋ ಶುದ್ಧಿ ಶುದ್ಧಿ. ಓಂ ಲಂ ಹೋ ಶುದ್ಧಿ ಶುದ್ಧಿ. ಹೀಗೆ 5 ಸತಿ ಅಥವಾ 11 ಸತಿ ಅಥವಾ 21 ಸತಿ ಹೇಳ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಮೂಲಾಧಾರ ಚಕ್ರ ಹೀಲ್ ಆಗ್ತಾ ಹೋಗುತ್ತೆ. ಅದಲ್ಲದೆ ಇನ್ನೂ ಏನ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ಹುಲ್ಲುಗಳ ಮೇಲೆ ನಡೆಯೋದಾಗಿರಬಹುದು, ಅಥವಾ ಗಾರ್ಡನಿಂಗ್ ಮಾಡೋದಾಗಿರಬಹುದು, ಅಥವಾ ಕುಕ್ ಮಾಡೋದಾಗಿರ್ಬೋದು. ನಿಮ್ಮ ಸೆನ್ಸರಿ ಆರ್ಗನ್ಸ್ ಅನ್ನ ಯೂಸ್ ಮಾಡಿ ಯಾವುದಾದ್ರೂ ಒಂದು ಕೆಲಸವನ್ನ ಮಾಡ್ತಾ ಹೋದ್ರೆ ಕೂಡ ನಿಮ್ಗೆ ಗ್ರೌಂಡಿಂಗ್ ಆಗ್ತಾ ಹೋಗುತ್ತೆ. ನಿಮ್ಮ ಮೂಲಾಧಾರ ಚಕ್ರ ಹೀಲ್ ಆಗ್ತಾ ಹೋಗುತ್ತೆ. ಇದಲ್ಲದೆ ಇನ್ನೊಂದು ಗ್ರೌಂಡಿಂಗ್ ಟೆಕ್ನಿಕ್ ಅನ್ನ ಹೇಳ್ಕೊಡ್ತೀನಿ. ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ 5, 4, 3, 2, 1 ಗ್ರೌಂಡಿಂಗ್ ಟೆಕ್ನಿಕ್. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಧಾನವಾಗಿ ಯಾವಾಗಾದ್ರೂ ನೀವು ತುಂಬಾನೇ ನಿಮ್ಗೆ ಆಂಕ್ಸೈಟಿ ಒಳಗಾಗ್ತಿದ್ದೀರಾ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಮನ್ಸೆಲ್ಲ ತಬ್ಬಿಬ್ಬಾಗ್ತಾ ಇದೆ, ಸಡನ್ ಆಗಿ ಹಳೇದೆಲ್ಲ ಆಗಿರೋದೆಲ್ಲ ಜ್ಞಾಪಕ ಬರ್ತಾ ಇದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅನ್ನೋವಾಗ ಈ ಗ್ರೌಂಡಿಂಗ್ ಟೆಕ್ನಿಕ್ ಅನ್ನ ಮಾಡಿ. ಏನಂತ ಹೇಳಿದ್ರೆ 5 ವಸ್ತುಗಳನ್ನ ನಿಧಾನವಾಗಿ ನೋಡೋದು, 4 ವಸ್ತುಗಳನ್ನ ಟಚ್ ಮಾಡೋದು, 3 ಸೌಂಡ್ ಅನ್ನ ಕೇಳಿಸ್ಕೊಳ್ಳೋದು, 2 ಸ್ಮೆಲ್ ಅನ್ನ ನೋಡೋದು, 1 ಟೇಸ್ಟ್ ಅನ್ನ ಮಾಡೋದು. ಹೀಗೆ ಮಾಡಿದಾಗ ನಿಮ್ಮ 5 ಸೆನ್ಸರಿ ಆರ್ಗನ್ಸು ಪ್ರೆಸೆಂಟ್ ಮೂಮೆಂಟ್‌ಗೆ ಆಂಕರ್ ಮಾಡ್ತಾ ಹೋಗುತ್ತೆ. ಹಿಂದೆ ಆಗಿದ್ದಾಗ್ಲಿ ಮುಂದೆ ಆಗೋದ್ರ ಬಗ್ಗೆ ನೀವು ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇವತ್ತು ಮೂಲಾಧಾರ ಚಕ್ರದ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.